ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಪ್ರವೀಣ್ 27 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗಾಗಿ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯ ವಿಡಿಯೋವನ್ನು ಮಾಡಿರುವೆ. ನೋಡಿ, ಆನಂದಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ. ಬನ್ನಿ ಹಾಗಾದರೆ ಆ ವಿಡಿಯೋ ನೋಡೋಣ. ASRB ರಿಕ್ರೂಟ್ಮೆಂಟ್ 2024 ಅಂದರೆ ಕೃಷಿ ಇಲಾಖೆಯಲ್ಲಿ, ಅಂದರೆ 2024ರಲ್ಲಿ ಕೃಷಿ ಇಲಾಖೆಗೆ ಸಂಬಂಧಿಸಿದಂಥ ಇರುವಂಥ ಅನೇಕ ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ವೇತನವನ್ನು ಕೂಡ 56,100 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈ ಕೃಷಿ ಇಲಾಖೆ ಅಥವಾ ಕೃಷಿಗೆ ಸಂಬಂಧಿಸಿದ ಇರುವಂಥ ಅನೇಕ ಹುದ್ದೆಗಳು ಯಾವಂತ ನೋಡೋಣ ಬನ್ನಿ. ಹಾಗೂ ಅದರ ಸಂಪೂರ್ಣ ವಿಡಿಯೋವನ್ನು ಮಾಹಿತಿಯನ್ನು ಕೂಡ ನೋಡೋಣ. ಕೃಷಿ ಇಲಾಖೆ ನೇಮಕಾತಿ 2024 ASRB ರಿಕ್ರೂಟ್ಮೆಂಟ್ 2024 ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕು. ಅದಕ್ಕೆ ಹೇಳಿದ್ದು ಅಪ್ಲೈ ಆನ್ಲೈನ್ ಆಟ್ asrb.org.in ಅಂತ ಈ ಒಂದು ವೆಬ್ಸೈಟ್ನಲ್ಲಿ ತಾವು ಹೋಗಿ ಸರ್ಚ್ ಮಾಡಿದರೆ ಸಂಪೂರ್ಣ ಮಾಹಿತಿ ಲಭ್ಯ. ಅದಕ್ಕೂ ಮೊದಲು ನಾವು ಕೂಡ ನಿಮಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಕೃಷಿ ವಿಜ್ಞಾನಿ ನೇಮಕಾತಿ ಮಂಡಳಿ, ಅದೇ ASRB ಎಲ್ಲಿ ಖಾಲಿ ಇರುವಂತಹ ಅನೇಕ ಹುದ್ದೆಗಳ ನೇಮಕಾತಿಗಾಗಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ 2024ರಲ್ಲಿ. ಇನ್ನು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಮುಂದಿನ ಮಾಹಿತಿ, ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ, ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಮುಂದೆ ತಮಗೆ ನೀಡ್ತಾ ಇದ್ದೀನಿ. ಆದರೆ ಒಂದು ಅಭ್ಯರ್ಥಿಗಳಲ್ಲಿ ಮನವಿ, ತಾವು ಅರ್ಜಿಯನ್ನು ಸಲ್ಲಿಸುವ ಮುನ್ನ ಅಧಿಸೂಚನೆಯನ್ನು ಅಥವಾ ಸರ್ಕಾರ ಹೊರಡಿಸಿದಂಥ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಸರಿಯಾಗಿ ಓದಿ ಅರ್ಥೈಸಿಕೊಂಡು ನಂತರ ಅರ್ಜಿಗಳನ್ನ ಸಲ್ಲಿಸಿದರೆ ಒಳ್ಳೆಯದು ಅಂತ ಒಂದು ಸಲಹೆ. ಹಾಗಾದರೆ ಮುಂದೆ ನೋಡೋಣ. ಅದು ASRB ರಿಕ್ರೂಟ್ಮೆಂಟ್ 2024 ಒಂದು ಸಂಪೂರ್ಣ ಅಥವಾ ಸಂಕ್ಷಿಪ್ತ ವಿವರ ಅಂತ ಹೇಳಿದ್ರೆ, ನೇಮಕಾತಿ ಸಂಸ್ಥೆ ಯಾವುದು ಅಂದರೆ ಕೃಷಿ ವಿಜ್ಞಾನಿ ನೇಮಕಾತಿ ಮಂಡಳಿ. ಇನ್ನು ವೇತನ ಶ್ರೇಣಿ 56,100ರಿಂದ 1,77,500 ರೂಪಾಯಿಗಳವರೆಗೆ. ಹುದ್ದೆಗಳ ಸಂಖ್ಯೆ 21. ಉದ್ಯೋಗ ಮಾಡುವಂಥ ಸ್ಥಳ ಆಲ್ ಇಂಡಿಯಾ, ಸಂಪೂರ್ಣ ಭಾರತದಲ್ಲಿ ಎಲ್ಲೇ ಕೂಡ ತಮ್ಮನ್ನು ನೇಮಿಸಿದರೆ ತಾವು ಅಲ್ಲಿಗೆ ಹೋಗಿ ಉದ್ಯೋಗವನ್ನು ಮಾಡಬೇಕಾಗುತ್ತೆ. ಇದು ASRB ರಿಕ್ರೂಟ್ಮೆಂಟ್ನ ಒಂದು ಮೂಲ ಮಾಹಿತಿ. ಜೊತೆಗೆ ಮುಂದಿನ ಮಾಹಿತಿ, ಇದಕ್ಕೆ ಏನು ಒಂದು ಶಿಕ್ಷಣದ ಅರ್ಹತೆ ಬೇಕು, ವೇತನ ಶ್ರೇಣಿ ಯಾವ ರೀತಿ ಅಂತ ನೋಡೋದಾದರೆ, ASRB ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿರಬೇಕು. ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಇನ್ನು ವೇತನ ಶ್ರೇಣಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫಿಷಿಯಲ್ ಲ್ಯಾಂಗ್ವೇಜ್ ಹೇಳ್ತಾ 56,100 ರೂಪಾಯಿಂದ 1,77,500 ರೂಪಾಯಿಗಳವರೆಗೆ ಸಂಬಳವನ್ನು ನಿಗದಿ ಮಾಡಲಾಗಿದೆ. ಇನ್ನು ಮುಂದಿನ ಮಾಹಿತಿ, ಇದಕ್ಕೆ ವಯೋಮಿತಿ ಅಂತ ನೋಡೋದಾದರೆ, ಕೃಷಿ ವಿಜ್ಞಾನಿ ನೇಮಕಾತಿ ಮಂಡಳಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ ವರ್ಷ 35 ವರ್ಷಗಳನ್ನ ಮೀರಿರಬೇಕು. ಇನ್ನು ವಯೋಮಿತಿಯಲ್ಲಿ ಕೆಲವೊಂದಿಷ್ಟು ಸಡಿಲಿಕೆಯನ್ನು ಮಾಡಲಾಗಿದೆ. OBC NCL ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ, ಇನ್ನು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ. ಇನ್ನು ಈ ಅಂಗವಿಕಲರಿರ್ತಾರಲ್ಲ, PWBD ಅಂತ ಅಭ್ಯರ್ಥಿಗಳಿಗೆ 10 ವರ್ಷಗಳ ಸಡಿಲಿಕೆಯನ್ನು ಸರ್ಕಾರ ಈ ಒಂದು ಅಧಿಸೂಚನೆಯಲ್ಲಿ ಅಥವಾ ಈ ಒಂದು ಇಲಾಖೆಯಲ್ಲಿ ಆಯ್ಕೆಗೆ ಅಭ್ಯರ್ಥಿಗಳು ಸಲ್ಲಿಸುವ ಅರ್ಜಿಗೆ ಒಂದು ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗಿದೆ. ಇನ್ನು ಮುಂದಿನ ಮಾಹಿತಿ, ಅರ್ಜಿಯ ಶುಲ್ಕದ ಬಗ್ಗೆ ನಾವು ಗಮನಿಸೋದಾದರೆ,
ಮಹಿಳೆಯರು SC ST ಅಥವಾ ಅಂಗವಿಕಲತೆ ಅಂದರೆ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಆದರೆ ಉಳಿದಂಥ OBC UR EWS ಅಥವಾ OBC ವಿದ್ಯಾರ್ಥಿಗಳಿಗೆ 1,000 ರೂಪಾಯಿಯನ್ನು ಶುಲ್ಕ ಇದ್ದು ಅದನ್ನು ಆನ್ಲೈನ್ ಮೂಲಕನೇ ನಾವು ಪಾವತಿ ಮಾಡಬೇಕಾಗುತ್ತೆ. ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಷಯ, ಕೆಲವೊಂದಿಷ್ಟು ಕೆಟಗರಿಗಳಿಗೆ ಯಾವುದೇ ಶುಲ್ಕನೇ ಇರೋದಿಲ್ಲ, ಇನ್ನು ಕೆಲವೊಂದಿಷ್ಟು ಕೆಟಗರಿಗೆ ಶುಲ್ಕ ಇದೆ. ಅದನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಇನ್ನು ಮುಂದಿನ ಮಾಹಿತಿ, ಈ ಒಂದು ರಿಕ್ರೂಟ್ಮೆಂಟ್ನ ಪ್ರಮುಖ ದಿನಾಂಕ ಯಾವುದು ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 3/4/2024 ಅಂದರೆ 3 ಏಪ್ರಿಲ್ 2024 ಪ್ರಾರಂಭ ಆಗಿ 2/5/2024 ಕೊನೆಗೊಳ್ಳುತ್ತೆ. ಇನ್ನು ಈ ಒಂದು ಇದಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಲಿಂಕ್ಗಳಿವೆ. ಪ್ರಮುಖವಾದ ಲಿಂಕ್ಗಳು, ಒಂದು ಅಧಿಸೂಚನೆ, ಅದಕ್ಕೆ ಸಂಬಂಧವಂಥ ಒಂದು ಲಿಂಕ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಕ್ಕೆ ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗಿದೆ. ಇವೆರಡನ್ನು ನೀವು ಕಂಡುಕೊಳ್ಬೇಕಾದ್ರೆ ಅಲ್ಲಿ ಅಧಿಕೃತವಾದ ವೆಬ್ಸೈಟ್ ಇದೆ, ಅದು asrb.org.in ಅಂತ. ಈ ಒಂದು ವೆಬ್ಸೈಟ್ ಮೂಲಕ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ಇದಿಷ್ಟು ಇವತ್ತಿನ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಬೆಲ್ ಐಕಾನ್ ನಮಗೆ ಇದೇ ರೀತಿಯ ಹಲವು ಮಾಹಿತಿಯ ವಿಡಿಯೋಗಳನ್ನು ಮಾಡಿ ತಮಗೂ ತಲುಪಿಸಲು ಸಾಧ್ಯ ಆಗುತ್ತೆ. ಇದರಿಂದ ಅನೇಕರಿಗೆ ಸಹಾಯ ಆಗುತ್ತೆ ಅನ್ನೋ ನಮ್ಮ ಭಾವನೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಮಗೆ ಏನೂ ಹೆಚ್ಚಿಗೆ ಎಫರ್ಟ್ ಆಗುವ ಅವಶ್ಯಕತೆ ಇಲ್ಲ. ನಮ್ಮ ಈ ವಿಡಿಯೋ ಡಿಸ್ಪ್ಲೇ ಆಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಐಕಾನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಸಬ್ಸ್ಕ್ರೈಬ್ ಆಗುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿಯ ವಿಡಿಯೋ. ಸ್ನೇಹಿತರೆ, ಮುಂದಿನ ಇದೇ ರೀತಿಯ ಒಂದು ಅವಶ್ಯಕ ಮತ್ತು ಅತ್ಯಂತ ಒಳ್ಳೆಯ ಮಾಹಿತಿಯ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.